ನಾಗಮಂಗಲದ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ನಡೆದಂತಹ ಗಲಭೆಯಿಂದ ಹಲವಾರು ಅವಾಂತರಗಳು ಅನಾಹುತಗಳು ಸಂಭವಿಸಿದೆ. ಇನ್ನು ಇವತ್ತು ನಿನ್ನೆ ರಾತ್ರಿ ಒತ್ತಿ ಉರಿದಂತಹ ನಾಗಮಂಗಲ ಇದೀಗ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಆದರೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ನಾನು ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತಹ ಬಹುತೇಕ ಅಂಗಡಿಗಳೆಲ್ಲವೂ ಕೂಡ ಬಾಗಿಲನ್ನು ಹಾಕಿರುವಂಥದ್ದು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು ಇವತ್ತು ನಾಗಮಂಗಲ ಟೌನ್ ಬಂದ್ಗೆ ಕರೆಯನ್ನು ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇದೀಗ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಒಂದು ರೀತಿ ಜನರಲ್ಲಿ ಇನ್ನೂ ಕೂಡ ಆತಂಕ ಇದೆ. ಜನಸಂಚಾರ ಮಾತ್ರ ಎಂದಿನಂತೂ ಇದ್ರೂ ಕೂಡ ಎಲ್ಲ ವಹಿವಾಟುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತಲೇ ಹೇಳ್ಬೋದು. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಹಾಲಿನ ಅಂಗಡಿ, ಮೆಡಿಕಲ್ ಸ್ಟೋರ್ ಸೇರಿದಂತೆ ಹೊರತುಪಡಿಸಿ ಬಹುತೇಕ ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಏಕೆಂದರೆ ನಿನ್ನೆ ರಾತ್ರಿ ನಡೆದಂತಹ ಘಟನೆ ನಿಜಕ್ಕೂ ಕೂಡ ಜನರಲ್ಲಿ ಆತಂಕವನ್ನು ತರಿಸಿದೆ. ಅಂಗಡಿ ಮುಂಗಟ್ಟುಗಳನ್ನ ತೆರೆಯೋದಕ್ಕೆ ವರ್ತಕರು ಕೂಡ ಬಹಳಷ್ಟು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸದ್ಯ ಮಂಡ್ಯ ಪೊಲೀಸರು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೆ ಯಾವುದೇ ರೀತಿ ಘಟನೆ ಅನಾಹುತಗಳು ಆಗಬಾರ್ದು, ಯಾವುದೇ ರೀತಿ ತೊಂದರೆ ಜನರಿಗೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಾಗಮಂಗಲ ಟೌನ್ ವ್ಯಾಪ್ತಿಯಲ್ಲಿ ಕೈಗೊಂಡಿರುವಂಥದ್ದು. ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ. ಇವೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳಿದ ಬಳಿಕ, ಅಂದರೆ ಶಾಂತವಾದ ಬಳಿಕ, ಸದ್ಯ ಬೂದಿ ಮುಚ್ಚಿದ ಕೆಂಡದಂತೆ ನಾಗಮಂಗಲ ಟೌನ್ ಇದೆ. ಅವೆಲ್ಲವೂ ಕೂಡ ಶಾಂತಿ ನೆಲೆಸಿದ ಬಳಿಕ ಮತ್ತೆ ವಹಿವಾಟುಗಳು ಕೂಡ ಎಂದಿನಂತೆ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ದಾರೆ ಸದ್ಯ. ಆದರೆ ನಾಗಮಂಗಲದಲ್ಲಿನ ಜನರು ಮಾತ್ರ ಆತಂಕ ಇನ್ನೂ ಕೂಡ ದೂರ ಆಗಿಲ್ಲ. ಪೊಲೀಸರು ಕೂಡ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ಒಂದು ಕಿಡಿಗೇಡಿತನವನ್ನು ಮಾಡಿದ್ರು, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿಯನ್ನು ಹಚ್ಚಿದ್ರು, ಅವರನ್ನು ಈಗಾಗಲೇ ಬಂಧನ ಮಾಡಿರುವಂಥದ್ದು. ಅವರನ್ನು ವಿಚಾರಣೆ ಮಾಡಿ ಈ ಒಂದು ಘಟನೆಗೆ ಕಾರಣ ಏನು, ಇದೆಲ್ಲವೂ ಕೂಡ ಷಡ್ಯಂತ್ರ ಅಡಗಿತ್ತಾ, ಮತ್ತು ಎಲ್ಲವೂ ಕೂಡ ಈ ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಏನು ಎಲ್ಲವೂ ಕೂಡ ಪ್ಲಾನ್ ಆಗಿತ್ತು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.